ಏನ್ ವಿಟಾರ? ಈ ವಿಟಾರ. ಬಿಕಾಸ್ ಇದರ ಹೆಸರೇ ಈ ವಿಟಾರ. ಮಾರುತಿ ಸುಜುಕಿ ಅವರ ಬಿಗ್ಗೆಸ್ಟ್ ಲಾಂಚ್ ಇನ್ ದ ಆಟೋ ಎಕ್ಸ್ಪೋ 2025 ಏನಂದ್ರೆ ಎಲೆಕ್ಟ್ರಿಕ್ ಗ್ರ್ಯಾಂಡ್ ವಿಟಾರ ಲಾಂಚ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸಿಮಿಲರ್ ಆಗಿದ್ರು ಹಲವಾರು ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಏನು ಇಂಪ್ರೆಸಿವ್ ಫೀಚರ್ಸ್ ಅಂತ ಎಲ್ಲಾನು ಹೇಳ್ತೀನಿ. ಮೊದಲನೇದಾಗಿ ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್. ಸೊ ಬಿಗ್ಗೆಸ್ಟ್ ಬ್ಯಾಟ್ರಿ ಪ್ಯಾಕ್ ಇದೆ, 49 ಕಿಲೋವಾಟ್, 61 ಕಿಲೋವಾಟ್ ಆಪ್ಷನ್ಸ್ ಇದೆ, ರೇಂಜ್ ಎಲ್ಲ ಹೇಳ್ತೀನಿ. ಡಿಸೈನ್ ಲ್ಯಾಂಗ್ವೇಜ್ ನೋಡಿದ್ರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಫ್ರಂಟ್ ಎಂಡ್ ಅಲ್ಲಿ ಗ್ರಿಲ್ ಕಂಪ್ಲೀಟ್ಲಿ ಗ್ರಿಲ್ಲೇ ಇಲ್ಲ ಆಕ್ಚುಲಿ, ಬಟ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ದೊಡ್ಡದಾಗಿ ಮಾರುತಿ ಸುಜುಕಿ ಲೋಗೋ. ಆ್ಯಂಡ್ ಹಾಗೆ ನಮಗೆ ಇಲ್ಲಿ ಆಕ್ಟಿವ್ ವೆಂಟ್ಸ್ ಅಂತ ಇದೆ. ಸೊ ನಮ್ಗೆ ಏನಾದರೂ ಬ್ಯಾಟ್ರಿ ಕೂಲಿಂಗ್ ಆಪ್ಷನ್ ಬೇಕು ಅಂದ್ರೆ ಈ ವೆಂಟ್ಸ್ ಓಪನ್ ಅಪ್ ಆಗುತ್ತೆ. ಆ್ಯಂಡ್ ನಮ್ಗೆ ಇಲ್ಲಿ ಫಾಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, 360 ಡಿಗ್ರಿ ಕ್ಯಾಮ್ರಾ ಕೂಡ ಇದೆ, ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸ್. ಸೊ ಓವರ್ ಆಲ್ ಈ ಫ್ರಂಟ್ ಎಂಡ್ ತುಂಬಾ ಚೆನ್ನಾಗಿದೆ. ಬಟ್ ಹೆಡ್ ಲೈಟ್ ಅಲ್ಲಿ ನೋಡಿದ್ರೆ ಈ 3 ಆಕ್ಸಲ್ 3 ಪಾಯಿಂಟ್ ಹೆಡ್ ಲೈಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಡೇ ಟೈಮ್ ರನ್ನಿಂಗ್ ಲೈಟ್ಸ್, ಇಂಡಿಕೇಟರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೊಜೆಕ್ಟರ್ ಸೆಟಪ್ ಇದೆ. ಸೊ ಈ ಹಜಾರ್ಡ್ ಲೈಟ್ಸ್ ನೋಡಿದ್ರೆ ಸಿಕ್ಕಾಬಡೆ ಚೆನ್ನಾಗಿದೆ, ವೆರಿ ಇಂಪ್ರೆಸಿವ್ ಅಂತ ಹೇಳ್ಬೇಕು. ಸೊ ರೆಗ್ಯುಲರ್ ಗ್ರ್ಯಾಂಡ್ ವಿಟಾರ್ ಆಗು ಈ ವಿಟಾರ್ ಆಗು ಈ ಚೇಂಜಸ್ ಅಂತಾನೂ ಇದೆ. ಬಿಗ್ ವೀಲ್ಸ್, 18 ಇಂಚ್ ವೀಲ್ಸ್, ಏರೋಡೈನಾಮಿಕ್ ವೀಲ್ಸ್ ಅಂತ ಹೇಳ್ಬೇಕು. ಸೊ ಇದರಿಂದ ನಮಗೆ ರೇಂಜ್ ಎಫಿಷಿಯನ್ಸಿ ಆಗುತ್ತೆ, ಬಟ್ ನೋಡಕ್ಕಂತೂ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಡಿಸ್ಕ್ ಬರ್ತಾ ಇದೆ, ಅಂಡ್ ನಮಗೆ ಸೈಡ್ ಸ್ಕರ್ಟ್ಸ್ ಕೂಡ ಡೀಸೆಂಟ್ ಅಂತ ಆಗಿದೆ. ಹಾಗೆ ನಮಗೆ ಈ ಪ್ಲಾಟ್ಫಾರ್ಮ್ ಏನಿದೆ, ಪ್ಲಾಟ್ಫಾರ್ಮ್ ನಿಮಗೆ ತೋರಿಸ್ತೀನಿ, ಸೊ ದಟ್ ಕಂಪ್ಲೀಟ್ ಐಡಿಯಾ ಬರುತ್ತೆ ಬ್ಯಾಟ್ರಿ ಪ್ಯಾಕ್ ಯಾವ ತರ ಇದೆ ಅಂತ. ಹಾಗೆ ನಮಗೆ ಸೈಡ್ ಅಲ್ಲಿ ಬಂದ್ರೆ ಸ್ವಲ್ಪ ಚೇಂಜಸ್ ಅಂತೂ ಮಾಡಿದ್ದಾರೆ. ಕರ್ವ್ಸ್ ನೋಡಿ, ಕರ್ವ್ಸ್ ಸ್ವಲ್ಪ ಮಾಡರ್ನ್ ಲುಕ್ ಕೊಡೋದಕ್ಕೆ. ನಮಗೆ ORVMs ಕಂಪ್ಲೀಟ್ಲಿ ಪವರ್ ಅಡ್ಜಸ್ಟಬಲ್, 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಅಂಡ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಫಿನಿಶ್ ರೂಫಿಂಗ್ ಕೊಟ್ಟಿದ್ದಾರೆ. ಸೊ ಡ್ಯೂಯಲ್ ಕಲರ್ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಈ ಡ್ರೈವರ್ಗೆ. ಅಂಡ್ ಓವರ್ ಆಲ್ ಇಲ್ಲಿ ಡೋರ್ ಕ್ಲಾಡಿಂಗ್ಸ್ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಬಿಕಾಸ್ ಆಫ್ ದ್ಯಾಟ್ ಇಟ್ ಲುಕ್ಸ್ ಮಾಡರ್ನ್ ಅಂತಾನೆ ಹೇಳ್ಬೇಕು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬಿಕಾಸ್ ಆಫ್ ದಿಸ್ ಇದೇನು ಆಕ್ಸೆಸರಿ ಎಲ್ಲ ಫ್ಯಾಕ್ಟ್ರಿ ಫಿಟೆಡ್. ಹಾಗೆ ನಮಗೆ ಇಲ್ಲಿ ರಿಯರ್ ಪ್ಯಾಸೆಂಜರ್ಸ್ಗೆ ಡೋರ್ ಹ್ಯಾಂಡಲ್ ಇಲ್ಲಿ ಬರ್ತಾ ಇದೆ. ಸೊ ದಟ್ಸ್ ಆಲ್ಸೋ ಅನದರ್ ಡಿಫ್ರೆಂಟ್ ಥಿಂಗ್ ಅಂತ ಹೇಳ್ಬೇಕು. ಶಾರ್ಕ್ ಫಿನ್ ಆಂಟಿನಾ ಇದೆ, ನಮಗೆ ಸನ್ ರೂಫ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ರಿಯರ್ ಅಲ್ಲಿ ಬಂದರೆ ಈವನ್ ಟೇಲ್ ಲ್ಯಾಂಪ್ಸ್ನ ಕೂಡ 3 ಆಕ್ಸಲ್ ಟೇಲ್ ಲ್ಯಾಂಪ್ಸ್ನು 3 ಪಾಯಿಂಟು. ಸೊ ಇದೊಂದು ಡಿಸ್ಟಿಂಕ್ಟಿವ್. ಬಟ್ ಕೆಲವು ಎಲೆಕ್ಟ್ರಿಕ್ ಗಾಡಿಗಳ ಜೊತೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಥರ ಇಲ್ಲ. ಸೊ ಇಟ್ ಲುಕ್ಸ್ ನೈಸ್. ಈ ವಿಟಾರ ಅಂತ ಬ್ಯಾಡ್ಜಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಡಿಕ್ವೇಟ್ 163, 164 ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಸಿಗ್ತಾ ಇದೆ. ಸಿಮಿಲಾರಿಟೀಸ್ ಅಂತೂ ತುಂಬಾನೇ ಇದೆ. ಸ್ವಲ್ಪ ಚೇಂಜಸ್ ಅಂತೂ ಮಾಡ್ಬಿಟ್ಟಿದ್ದಾರೆ. ಬಿಕಾಸ್ ಕೆಲವರಂತೂ ಅವರ ಐಸ್ ಪ್ಲಾಟ್ಫಾರ್ಮ್ ಏನಿರುತ್ತೆ, ಪೆಟ್ರೋಲ್ ಗಾಡಿಗಳು, ಡೀಸೆಲ್ ಗಾಡಿಗಳು, ಅದನ್ನೇ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಟ್ಬಿಡ್ತಾರೆ. ಆ್ಯಂಡ್ ಇದು ಬ್ಯಾಟ್ರಿ ಪ್ಯಾಕ್ ಆಲ್ಮೋಸ್ಟ್ ಪ್ಲಾಟ್ಫಾರ್ಮ್ ಚಾಸಿ ಒಳಗಡೆ ಇಂಟಿಗ್ರೇಟ್ ಆಗಿಬಿಡುತ್ತೆ. ಸೊ ಇದರಿಂದ ಏನಂದ್ರೆ ನಿಮಗೆ ಸ್ಪೇಸ್ ಅನ್ನೋದು ಮ್ಯಾಕ್ಸಿಮೈಸ್ ಆಗುತ್ತೆ ಕಾರ್ ಒಳಗಡೆ. 61 ಕಿಲೋವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್. ಹಾಗೆ ನಮಗೆ 49 ಕಿಲೋವಾಟ್ ಅವರ್ ಬ್ಯಾಟ್ರಿ ಪ್ಯಾಕು ಬರುತ್ತೆ. ಸೊ ಪವರ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸಸ್. ಟಾರ್ಕ್ ಆಲ್ಮೋಸ್ಟ್ ಸೇಮ್. ಲೋವರ್ ವೇರಿಯಂಟ್ ಅಲ್ಲಿ ನಮಗೆ 144 BHP ಏನೋ ಸಿಗುತ್ತೆ. ಹೈಯರ್ ವೇರಿಯಂಟ್ ಅಲ್ಲಿ 170, 180 BHP ಏನೋ ಸಿಗ್ತಾ ಇದೆ. ನೋಡಿ ನಮಗೆ ಫ್ರಂಟ್ ವೀಲ್, ಇದು ಫ್ರಂಟ್ ವೀಲ್ ಡ್ರೈವ್ ಅಲ್ಲ. ನೋಡಿ ಫ್ರಂಟ್ ವೀಲ್ ಆಕ್ಸಲ್ಗೆ ಮೋಟರ್ ಯಾವ ತರ ಕನೆಕ್ಟ್ ಆಗಿದೆ, ಇಲ್ಲಿ ಮೋಟರ್ನು ನೋಡ್ಬೋದು ನೀವು. ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ 500 ಕಿಲೋಮೀಟರ್ಸ್ ಮೈಲೇಜ್, ರೇಂಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಾತ್ರ ಅಂತ ನೋಡ್ಬೇಕು. ಗ್ರ್ಯಾಂಡ್ ವಿಟಾರ ಆಕ್ಚುಲಿ ಬೇರೆ ಮಾರುತಿ ಕಾರ್ಸ್ ತರ ಅಲ್ಲದೆ ಗ್ರ್ಯಾಂಡ್ ವಿಟಾರ ವೆರಿ ಗುಡ್ ಪ್ಲಾಟ್ಫಾರ್ಮ್, ಸೇಫ್ಟಿ ರೇಟಿಂಗ್ಸು ಚೆನ್ನಾಗಿದೆ. ಬಟ್ ಇಂಟೀರಿಯರ್ಸ್ಗೆ ಬರೋಣ. ಫಸ್ಟ್ ಇಂಪ್ರೆಷನ್ಸ್ ವೆರಿ ಇಂಪ್ರೆಸಿವ್ ಅಂತ ಹೇಳ್ಬೇಕು. ಅನ್ಲೈಕ್ ಯಾವುದೇ ಮಾರುತಿ ಕಾರ್ಸ್ ಅಲ್ಲದೆ ತುಂಬಾ ಅಟೆನ್ಷನ್ ಟು ಡೀಟೇಲ್ ನ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಲೆವೆಲ್ 2 ADAS ಬರ್ತಾ ಇದೆ. ಸೊ ಅದರಿಂದ ನಮಗೆ ADAS ಫಂಕ್ಷನ್ಸ್ ಏನೇನಿದೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಲೇನ್ ಕೀಪ್ ಅಸಿಸ್ಟ್, ಕ್ರಾಶ್ ಡಿಟೆಕ್ಷನ್, ಸೊ ಇದೆಲ್ಲ ಬರ್ತಾ ಇದೆ. ಅಂಡ್ ಫಸ್ಟ್ ಟೈಮ್ ನಮಗೆ ಇಷ್ಟು ಕನೆಕ್ಟೆಡ್ ಡಿಸ್ಪ್ಲೇ ತರ ಇದೆ. 10.25 ಇಂಚ್ ಡಿಸ್ಪ್ಲೇ ನಮ್ಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡಿಜಿಟಲ್ ಡಿಸ್ಪ್ಲೇನು ಬರ್ತಾ ಇದೆ. ಲೆದರ್ ಟ್ರೀಟ್ಮೆಂಟ್ ನ ನೋಡ್ಬೋದು, ಬ್ರೌನ್ ಲೆದರ್ ಟ್ರೀಟ್ಮೆಂಟ್. ಒಂಥರ ಸಾಫ್ಟ್ ಟಚ್ ಮೆಟೀರಿಯಲ್ ತರಾನೇ ಇದೆ, ಬಟ್ ಲಿಟಲ್ ಹಾರ್ಡ್. ಇಲ್ಲಿ ನಮಗೆ ಹಾರ್ಡ್ ಪ್ಲಾಸ್ಟಿಕ್ಸ್ ಇದೆ. ಇಲ್ಲಿ ನಮಗೆ ಡ್ರೈವ್ ಸೆಲೆಕ್ಟರ್ ಕೊಟ್ಟಿದ್ದಾರೆ, ವೆರಿ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೇಕು. ನಮಗೆ ಪಾರ್ಕ್ ಮೋಡ್ ಇದೆ, ಡ್ರೈವ್ ಮೋಡ್ಸ್ ಕನೆಕ್ಟ್ ಮಾಡುವುದು, ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್, ಹೋಲ್ಡು, ಇಲ್ಲಿ ನಮಗೆ ಕಪ್ ಹೋಲ್ಡರ್ಸ್ ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಬಟ್ ಲಕ್ಕಿಲಿ ನಮಗೆ AC ಕಂಟ್ರೋಲ್ಸ್ ಆಗಿರ್ಬೋದು, ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ನಮಗೆ ಬಟನ್ಸು, ನಾಬ್ ಕೊಟ್ಟಿದ್ದಾರೆ. ಅಂಡ್ ಈವನ್ AC ವೆಂಟ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಇಂಟಗ್ರೇಟ್ ಮಾಡಿದ್ದಾರೆ. ಸನ್ ರೂಫ್ ನ ಕೂಡ ಕೊಟ್ಟಿದ್ದಾರೆ. ನಾಟ್ ದ ಬಿಗ್ಗೆಸ್ಟ್ ಸನ್ ರೂಫ್, ಡೀಸೆಂಟ್ ಸೈಜ್ ಸನ್ ರೂಫ್. ಬಿಕಾಸ್ ಬೇರೆ EVs ಅಲ್ಲೆಲ್ಲ ಪ್ಯಾನರಾಮಿಕ್ ಸನ್ ರೂಫ್ ಇದೆ, ಇದ್ರಲ್ಲಿಲ್ಲ. ಲೆದರ್ ಟ್ರೀಟ್ಮೆಂಟ್ ಒಳಗಡೆ ನೋಡಿದ್ರೆ ಸಿಕ್ಕಾಬಡೆ ಚೆನ್ನಾಗಿದೆ. ಸೊ ಈವನ್ ದ ಸ್ಟೇರಿಂಗ್ ವೀಲ್ ಫಿನಿಶ್ ಕೂಡ ಲೆದರು ತುಂಬಾನೇ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಡ್ಯೂಯಲ್ ಸ್ಪೋಕು ಅಂಡ್ ವಿಸಿಬಿಲಿಟಿ ಕಾರಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನಮಗೆ ವ್ಯಾನಿಟಿ ಮಿರರ್ ಕೂಡ ಇದೆ. ಲೈಟ್ ಇಲ್ಲಿ ಯಾವುದು ಇಲ್ಲ, ಬಟ್ ಇದರಲ್ಲಿ ನಮಗೆ 7 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್. ಇನ್ನೊಂದು ಏರ್ ಬ್ಯಾಗ್ ಎಲ್ಲಿ ಬರ್ತಿದೆ? ಬಿಕಾಸ್ ಜನರಲ್ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಅಲ್ಲ, ಇಲ್ಲಿ ನಮಗೆ ನೀ ಏರ್ ಬ್ಯಾಗ್ ಕೂಡ ಒಂದು ಎಕ್ಸ್ಟ್ರಾ ಸಿಗ್ತಾ ಇದೆ. ಹಾಗೆ ನೋಡಿದ್ರೆ ಇಲ್ಲಿ ನೋಡಿದ್ರೆ ನಮಗೆ ಆರಾಮಾಗಿ ಆರ್ಮ್ ರೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಸ್ಟೋರೇಜ್ ಆಪ್ಷನ್ಸ್ ಅಲ್ಲಿ ನಮಗೆ ಇಲ್ಲಿ ಒಂದು ಗ್ಲೌ ಬಾಕ್ಸ್ ಇದೆ. ಆರ್ಮ್ ರೆಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಟಗ್ರೇಟ್ ಮಾಡಿದ್ದಾರೆ. ಬಿಕಾಸ್ ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಅಲ್ಲ, ಸ್ಪೇಸ್ ಅಂತೂ ಜಾಸ್ತಿ ಇದೆ.
ಇಲ್ಲಿ ನಮಗೆ ಒಂದು ವೆಂಟಿಲೇಟೆಡ್ ಕೂಲ್ಡ್ ಗ್ಲೌ ಬಾಕ್ಸ್ ಇದೆ. ಓವರ್ ಆಲ್ ಇಂಟೀರಿಯರ್ ಫಿನಿಶ್ ಚೆನ್ನಾಗಿದೆ. ಅಂಡ್ ಡ್ರೈವರ್ ಅಪ್ ಅಂಡ್ ಡೌನ್ ವಿಂಡೋಗೂ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಅಂಡ್ ಬಾಟಲ್ ಹೋಲ್ಡರ್ಸ್ ಅಲ್ಲಿ ನೋಡಿದ್ರೆ ನೀವು ಡ್ರೈವರ್ ಸೈಡ್ ಅಲ್ಲಿ ಆಲ್ಮೋಸ್ಟ್ 1 ಲೀಟರ್ ಬಾಟಲ್ ಇಡಬಹುದು. ರಿಯರ್ ಬಂದ್ರೆ ರಿಯರ್ ಎಂಟ್ರಿನೇ ಚೆನ್ನಾಗಿದೆ. ಬಿಕಾಸ್ ಗ್ರಾಬ್ ಹ್ಯಾಂಡಲ್ ಏನಿದೆ ನಮಗೆ ಡೋರ್ ನಾಬು ಮೇಲೆ ಕೊಟ್ಬಿಟ್ಟಿದ್ದಾರೆ. ಡೀಸೆಂಟ್ ಲೆಗ್ ರೂಮ್, ನೀ ರೂಮ್ ಎಲ್ಲ ಇದೆ. ಇಲ್ಲಿ ಸ್ಪೇಸ್ ಸ್ವಲ್ಪ ಕ್ರ್ಯಾಂಪ್ಡ್ ಅಂತ ಅನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಡೋರ್ ಪಾಕೆಟ್ಸ್ ಏನಿದೆ ಬಾಟಲ್ ಹೋಲ್ಡರ್ಸು ಅದು ತುಂಬ ಕ್ಲೋಸ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ನನಗೆ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ಸ್ ಮಾಡಕ್ ಆಗ್ತಾ ಇಲ್ಲ ನನಗೆ. ಸಿನ್ಸ್ ಡಾರ್ಕ್ ಥೀಮ್ ಆಗಿರೋದ್ರಿಂದ ಲೈಟ್ ಜಾಸ್ತಿ ಬರ್ತಾ ಇಲ್ಲ ಒಳಗಡೆ. ಈಗ ಬೂಟ್ ಸ್ಪೇಸ್ ಚೆಕ್ ಮಾಡೋಣ ಕಾರಲ್ಲಿ ಯಾವ ಥರ ಇದೆ ಅಂತ. ನೈಸ್, ಹೈಡ್ರಾಲಿಕ್ ಇದೆ. ಡೀಸೆಂಟ್ ಏನೋ ಬೂಟ್ ಸ್ಪೇಸ್ ಅಂತಾನೆ ಹೇಳ್ಬೇಕು. ಬಟ್ ಅಂಡರ್ನೀತ್ ನಮಗೆ ಚಾರ್ಜರು, ಫಸ್ಟ್ ಏಡ್ ಕಿಟ್ಟು, ಪಂಚರ್ ಕಿಟ್ ಎಲ್ಲ ಇರೋದ್ರಿಂದ ನಮಗೆ ಸ್ಪೇಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಇಲ್ಲಿ ನಮ್ಗೊಂದು ಚಿಕ್ಕದಾದಂಥ ಒಂದು ಲೈಟ್ ಇದೆ. ಇಲ್ಲಿ ಸ್ವಲ್ಪ ಸ್ಟೋರೇಜ್ ಆಪ್ಷನ್ ಇದೆ. 60-40 ಸ್ಪ್ಲಿಟ್ ಆಗುತ್ತೆ ನಮಗೆ. ಸೊ ಅದರಿಂದ ನಮಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಬೂಟ್ ಸ್ಪೇಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಕೆಳಗಡೆ ನಮಗೆ ಸ್ಪೇರ್ ವೀಲ್ ಕೂಡ ಇದೆ. ಅದಕ್ಕೆ ನಾವು ಇದನ್ನ ತೆಗಿಬೇಕು. ಹಾಗೆ ನಮಗೆ ಸ್ಪೇರ್ ವೀಲ್ ಕೂಡ ಇದೆ. ಬಟ್ ಒನ್ ಬಿಗ್ ಅಡ್ವಾಂಟೇಜ್ ಏನಂದ್ರೆ ಸ್ಪೇರ್ ವೀಲ್ 18 ಇಂಚಸ್ ಕೊಟ್ಟಿದ್ದಾರೆ. ಡೈಮಂಡ್ ಕಟ್ ಫಿನಿಶ್ ಅಲೈ ಕೊಟ್ಟಿದ್ದಾರೆ. ನಾವು ಏನಿದೆ ವೀಲ್ ಕವರ್ಸ್ ಏನಿದೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಒಂದು ಚೇಂಜಸ್ ಏನಂದ್ರೆ ಈ ಕಾರಲ್ಲಿ ಕಂಪೇರ್ ಟು ಅದರ್ ಎಲೆಕ್ಟ್ರಿಕ್ ಕಾರ್ಸ್ ಏನಂದ್ರೆ ನೀವೇನ್ ನೋಡಿದ್ರೆ ಅಲ್ಲಿ ಎಲೆಕ್ಟ್ರಿಕ್ ಮಾಡ್ಯೂಲು, ಅದರಿಂದ ನಮಗೆ ಫ್ರಂಟಲ್ ಫ್ರಂಕ್ ಇಲ್ಲ. ಸೊ ನಮ್ಮ ಚಾರ್ಜರ್ ಇಡೋದಕ್ಕೆ ಸ್ಪೇಸ್ ಇಲ್ಲ. ಅದು ಒಂದು ಬಿಗ್ ಡಿಸ್ಅಡ್ವಾಂಟೇಜ್. ಮಾರುತಿ ಅವರು ಪ್ರೈಸಿಂಗ್ ಅನೌನ್ಸ್ ಮಾಡಿಲ್ಲ. ಪ್ರೈಸಿಂಗು, ಡ್ರೈವ್ ಇಂಪ್ರೆಷನ್ಸ್ ಎಲ್ಲ ಮೀಡಿಯಾ ಡ್ರೈವ್ಸ್ಗೆ ಹೋದಾಗ ಅಪ್ಡೇಟ್ ಮಾಡ್ತೀನಿ. ಹೋಪ್ ಈ ವಿಟಾರ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ರದೀಪ್ ಆನ್ ವೀಲ್ಸ್ ಕನ್ನಡಗೆ. ಕಲರಲ್ಲಿ ಈ ವೀಲ್ಸ್ ಅಂತೂ ಸಖತ್ತಾಗಿದೆ ಗುರು. ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಈ ಒಂದು ಕೋಟ್ ಮಾಡಿದ್ರು.